ಎಲ್ಲರಿಗೂ ನಮಸ್ಕಾರ. ಏನು ನಾಳೆ 22ನೇ ತಾರೀಕು 3ನೇ ತಿಂಗಳು 2025 ಶನಿವಾರ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಲವಾರು ಸಂಘಟನೆಗಳು. ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಟಿ.ಎ. ನಾರಾಯಣಗೌಡರ ಆದೇಶದ ಮೇರೆಗೆ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರಣ್ಣನವರ ಅಧ್ಯಕ್ಷತೆಯಲ್ಲಿ ನಾಳೆ ಶನಿವಾರ ಬಂದ್ಗೆ ನಾವು ಬೆಂಬಲ ಇಲ್ಲ. ಯಾಕೆ ಅಂದ್ರೆ ಸುಮಾರು ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ನಡೀತಿದ್ದು ಆ ಒಂದು ಸಂದರ್ಭದಲ್ಲಿ ಬಂದು ಮಾಡಲಿಕ್ಕೆ ನಮ್ದು ಒಂದು ಏನು ರಾಜ್ಯಾಧ್ಯಕ್ಷರಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಇಲ್ಲ ನಮಗೆಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಯಾಕೆ ಅಂದ್ರೆ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲಿ ನಾವು ಯಾರಿಗೂ ಕೂಡ ತೊಂದರೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಬಂದ್ಗೆ ಶನಿವಾರದ ಬಂದು ನಾವು ಬೆಂಬಲವನ್ನ ಕೊಡ್ತಾ ಇಲ್ಲ. ಆದ್ರಿಂದ ಏನು ವಿದ್ಯಾರ್ಥಿಗಳು ಪರೀಕ್ಷಾ ಏನು ಬರೀತಿದ್ದಾರೆ ಅವರು ವರ್ಷಾನ್ಗಟ್ಲೆ ಒಂದು ಎಕ್ಸಾಮ್ಗೆ 10ನೇ ತರಗತಿ ಎಕ್ಸಾಮ್ಗೆ ಕಾದು ವರ್ಷಾನ್ಗಟ್ಲೆ ಕಾಯ್ತಿರ್ತಾರೆ. ಆ ಒಂದರಿಂದ ಬಂದು ಯಾವ ರೀತಿ ಇರಬೇಕು ಅಂದ್ರೆ ಎಲ್ಲಾ ಸಂಘಟನೆಗಳು ಒಂದಾಗಿ ಬಂದು ಮಾಡೋದ್ರಿಂದ ಆ ಒಂದು ಪ್ರತಿಫಲ ನಮ್ಗೆ ಸಿಗ್ಬೇಕು. ಕೆಲವೊಂದು ಸಂಘಟನೆಗಳು ಬಂದುಗೆ ಬೆಂಬಲ ಕೊಡ್ತಾರೆ, ಇನ್ನು ಕೆಲವೊಂದು ಸಂಘಟನೆಗಳು ಬಂದ್ಗೆ ಬೆಂಬಲ ಕೊಡೋದಿಲ್ಲ. ಆದ್ರಿಂದ ನಾನು ಹೇಳೋದೊಂದೇ, ನನ್ನ ಒಂದು ಮನಸ್ಸಿಗೆ ಬಂದಿದ್ದು ನಾನು ಹೇಳ್ತಾ ಇದೀನಿ. ಬಂದನ್ನ ಯಾವ ರೀತಿ ಮಾತಾಡಬೇಕು ಅಂದ್ರೆ ಕೊನೆಯ ಅಸ್ತ್ರನೇ ಬಂದಾಗಿರ್ಬೇಕು. ಆ ಬಂದ್ ಯಾವ ರೀತಿ ಇರಬೇಕು ಅಂದ್ರೆ ಬೀದಿಗೆ ಯಾವುದೇ ಒಂದು ವಾಹನವನ್ನು ಇಳಿಬಾರದು. ಎಲ್ಲಾ ಒಂದು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಎಲ್ಲರೂ ಕೂಡ ಬಂದ್ಗೆ ಬೆಂಬಲ ಕೊಟ್ಟಾಗ ಮಾತ್ರ ಬಂದ್ ಯಶಸ್ವಿ ಆಗುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆ ಅಂದ್ರೆ ಆ ರೀತಿ ಬಂದ್ ಮಾಡಿದ್ರೆ ಸಮಸ್ಯೆಗಳು ಬಗೆಹರಿಸ್ತವೆ. ಆದ್ರಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣಗೌಡರು ಯಾವುದೇ ಕಾರಣಕ್ಕೆ ನಾಳೆ ಒಂದು ಶನಿವಾರದ ಬಂದ್ಗೆ ಬೆಂಬಲವಿಲ್ಲ ಅಂತ ಹೇಳಿದ್ದಾರೆ. ಆದ್ರಿಂದ ನಾಳೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಯಾವುದೇ ಕಾರಣಕ್ಕೂ ನಾರಾಯಣಗೌಡರ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ರಾಜ್ಯಾಧ್ಯಕ್ಷರು ಇಬ್ರು ಕೂಡ ಸೇರಿ ಬಂದ್ಗೆ ಬೆಂಬಲವಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಮುಳಬಾಗಿಲು ತಾಲೂಕಿನ ಅಧ್ಯಕ್ಷನಾಗಿ ನಿಮಗೆ ಒಂದು ನಮ್ಮ ಮುಳಬಾಗಿಲು ತಾಲೂಕಿನ ಹಲವಾರು ಸಂಘ ಒಂದು ಅಂಗಡಿ ಮುಂಗಟ್ಟುಗಳು, ರೈತರು, ಕೂಲಿ ಕಾರ್ಮಿಕರು ಎಲ್ಲರೂ ಕೂಡ ನನಗೆ ಫೋನ್ ಮಾಡಿ ಏನ್ ನಾಳೆ ಬಂದಿದ್ಯಾ ಅಂತ ಕೇಳ್ತಿದ್ರು. ಆದ್ರಿಂದ ಈ ಮಾಧ್ಯಮದ ಮುಖಾಂತರ ನಾನು ಒಂದು ಸಾರ್ವಜನಿಕರಿಗೆ, ಕೂಲಿ ಕಾರ್ಮಿಕರಿಗೆ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೂಡ ತಿಳಿಸ್ಪಡೆಯೋದೇನಪ್ಪಾ ಅಂದ್ರೆ ನಾಳೆ ಶನಿವಾರ ಏನ್ ಕರ್ನಾಟಕ ಬಂದಿದೆ, ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ಯಾವುದೇ ಕಾರಣಕ್ಕೂ ಮುಳಬಾಗಿಲಿನಲ್ಲಿ ಬಂದ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.